ನಡೆಸಲ್ಪಟ್ಟ ದಾಳಿಯಲ್ಲಿ ಜೈ ಭಾರತ ಜನನೀಯ ಧನುಜಾತೆ ಕೊಡ್ತಾ ಇದ್ದಾರೆ. ಕಳೆದ ಬೇಕು ಅಂತ ಉದಾತ್ತ ವಿಚಾರಗಳನ್ನು ಹೇಳಿದಂತಹ ವೇದಾಂತಿಗಳಿಗೆ ತುಮಕೂರು ಕಾಲೇಜ್ ವಿಡಿಎಸ್ಸಿಸಿ ಪಾಲಕರು ವಿಡಿಎಸ್ಸಿಸಿ ಪಾಲಕರ ಪದವಿಪೂರ್ವ ಮಹಾವಿದ್ಯಾಲಯದ ಕುಮಾರಿ ಪ್ರಿಯಾ ಭಾರತ ಸೇವಾದಳ ಜಗತ್ಸಂಗ್ರ ಬಾಲಕಿಯರ ತಂಡ ಕುಮಾರಿ ಬಿಬಿ ಆಶಾ ಪ್ಲಟೂನ್ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾನ್ಯ ಇವರು ಪರೇಡ್ ವೀಕ್ಷಣೆಯನ್ನು ಪೂರ್ತಿಗೊಳಿಸಿ ಮತ್ತೆ ವೇದಿಕೆ ಹೊರಗೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಮುಸ್ಲಿಮನ ಜನಕ ನಾವು ಪ್ಲಟೂನ್ಗಳ ಜೊತೆಗೆ ಮಾರ್ಚ್ ಪಾಸ್ಟ್ ಅನ್ನ ನಡೆಸಿಕೊಡ್ತಾ ಇದ್ದಾರೆ. ಈ ಪಥ ಸಂಚಲನದ ನೇತೃತ್ವವನ್ನು ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಎಂ.ಎ. ಸಿಂಧಿಕರ್ ಅವರು ವಹಿಸಿಕೊಂಡಿದ್ದಾರೆ. ಪರೇಡ್ ಕಮಾಂಡರ್ ಶ್ರೀ ಕೆ. ಸಿಂಧಿಕರ್, ಆರ್ಪಿಎಸ್ ಮತ್ತು ಅತ್ಯಂತ ಸಮೃದ್ಧಿಯ ನಾಡು. ರಾಷ್ಟ್ರ ಪ್ರೇಮ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗಳನ್ನು ಗೌರವಿಸುವಂಥ ಭವ್ಯ ಪರಂಪರೆಯ ನಾಡು ನಮ್ಮದು. ಹಲವು ಜಾತಿ, ಹಲವು ಬಣ್ಣ, ಹಲವು ಧರ್ಮ, ಆದರೆ ಒಂದೇಕೊಳ್ಳುತ್ತಾ ಕಮಾಂಡರ್ ಎ. ಸಿಂಧಿಕರ್, ಆರ್ಪಿಎಫ್ ಗದಗ ಇವರ ನೇತೃತ್ವದಲ್ಲಿ ಸಶಸ್ತ್ರ ಮೀಸಲು ಪ್ಲಟೂನ್ ಕಮಾಂಡರ್ ಶ್ರೀ ಆರ್. ವಿ. ನಾಯಕ್. ಎರಡನೇದಾಗಿ ಪೊಲೀಸ್ ತರಬೇತಿ ಶಾಲೆಯ ಪ್ರಶಿಕ್ಷಣಾರ್ಥಿಗಳು. ಎರಡನೇದಾಗಿ ನಾಗರಿಕ ಪೊಲೀಸ್ ಗದಗ ಅದರ ನೇತೃತ್ವದಲ್ಲಿ ವಹಿಸಿದಂತರು ಶ್ರೀ ಸಿದ್ಲಿಂಗಪ್ಪಗೌಡ ಆರ್. ಪಾಟೀಲ್. ಸಿದ್ಲಿಂಗಪ್ಪಗೌಡ ಆರ್. ಪಾಟೀಲ್ ಅವರ ನೇತೃತ್ವದ ನಾಗರಿಕ ಪೊಲೀಸ್ ಗದಗ. ನಾಲ್ಕನೇದಾಗಿ ಹೋಮ್ ಗಾರ್ಡ್ ಡಿ.ಎಂ. ಪಾಸ್ಟೆ ಅವರ ನೇತೃತ್ವದಲ್ಲಿ ಹೋಮ್ ಗಾರ್ಡ್ಸ್ ಅವರು ಕೂಡ ಸಚಿವರಿಂದ ಅವರು ಕೂಡ ವಂದನೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಮಾನ್ಯ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸ್ಕೌಟ್ಸ್ ತಂಡ ಕುಮಾರ ಅಭಿಷೇಕ್ ಚಕ್ರಣ್ಣವರ್, ಗೈಡ್ಸ್ ತಂಡ ಕುಮಾರಿ ಪ್ರಿಯಾ ಅದರ ಮುಖಂಡರು, ಭಾರತ ಸೇವಾದಳದ ತಂಡ ಬಾಲಕಿಯರ ತಂಡ ಕುಮಾರಿ ಬಿಬಿ ಆಶಾ, ಬಾಲಕರ ತಂಡದ ಭಾರತ ಸೇವಾದಳ ಕುಮಾರಿ ಪೂಜಾ ಎಸ್. ಪೂಜಾ ಹಾಗೂ ಸಾಮಾನ್ಯವಾಗಿ ಇನ್ನುಳಿದಂತೆ ಎಲ್ಲ ಶಾಲೆಗಳು ಪ್ರಸನ್ನ ಕುಮಾರ್ ಎಸ್. ವಗಿ, ಎನ್.ವಿ. ರಂಗರೇಶ್ ಮತ್ತು ವಿ.ಎಚ್. ಬಡಿಗರ್, ಭಾರತಿ ಅರವಟಗಿ, ಗದಗ ಶಹರ್ ಬಾಲಕಿಯರ ತಂಡ ಮತ್ತು ಗದಗ ಶಹರ್ ಬಾಲಕರ ತಂಡ. ಗದಗ ಶಹರ್ ಬಾಲಕಿಯರ ತಂಡ ಕುಮಾರಿ ಎನ್.ವಿ. ರಂಗರೇಜಿ, ಗದಗ ಶಹರ್ ಬಾಲಕರ ತಂಡ ಕುಮಾರ್ ವಿ.ಎಚ್. ಬಡಿಗೆ, ಗದಗ ಶಹರ್ ಬಾಲಕಿಯರ ತಂಡ ಕುಮಾರಿ ಭಾರತಿ ಅರವಟಗಿ ಇವಳು ಈ ಒಂದು ತಂಡದ ಕೆ.ಎಚ್. ಪಾಟೀಲ್ ಕ್ರೀಡಾಂಗಣ ದಿನದಿಂದ ದಿನಕ್ಕೆ ಸುಂದರವಾಗಿ ಸಿದ್ಧಗೊಳ್ತಾ ಇದೆ. ಈ ಸಲದ ಮಾರ್ಚ್ ಪರೇಡ್ನಲ್ಲಿ 15 ತಂಡಗಳು ಒಟ್ಟು ಭಾಗವಹಿಸಿವೆ. ನಮ್ಮ ಗದಗ ಜಿಲ್ಲೆಯ ವಿವಿಧ ಶಾಲಾ ಬಾಲಕಿಯರು, ಪೊಲೀಸ್ ಪಡೆ, ಹೋಮ್ಗಾರ್ಡ್ ಮತ್ತು ಎನ್ಸಿಸಿ ಮತ್ತು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳೇ, ರೈತ ಬಾಂಧವರೇ, ಅಧಿಕಾರಿಗಳೇ, ನೌಕರ ಬಾಂಧವರೇ,
ಶಿಕ್ಷಕ ಶಿಕ್ಷಕಿಯರೇ, ನನ್ನ ಪ್ರೀತಿಯ ದೇಶಾಭಿಮಾನಿಗಳೇ, ತಮಗೆಲ್ಲ ಸ್ವಾತಂತ್ರ್ಯ ದಿನೋತ್ಸವದ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳು. ನಮ್ಮದು ಈ ಮಹಾನ್ ದೇಶದಲ್ಲಿ ನಾವೆಲ್ಲರೂ ಜನಿಸಿದ್ದೇವೆ ಅನ್ನೋದೇ ಒಂದು ನಮ್ಮ ಸುಕೃತ. ಭವ್ಯ ಹಾಗೂ ಸನಾತನ ಸಂಸ್ಕೃತಿಯ ಹಿನ್ನೆಲೆಯ ಈ ನಮ್ಮ ನಾಡು ಇಡೀ ವಿಶ್ವದಲ್ಲಿಯೇ ತನ್ನದೇ ಆದ ಗಣ್ಯ ಸ್ಥಾನವನ್ನು ಹೊಂದಿದೆ. ಇಂದು ನಾವುಗಳೆಲ್ಲ ನಮನಗಳನ್ನು ಅರ್ಪಿಸುವ ಪುಣ್ಯ ದಿನ ಇದಾಗಿದೆ. ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ತತ್ತರಿಸುತ್ತಿದ್ದ ನಮ್ಮ ದೇಶಕ್ಕೆ ನೆಮ್ಮದಿಯ ಜೀವನವನ್ನು, ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟ ಬಹುಪಕ್ಷೀಯ ವ್ಯವಸ್ಥೆ ತುಂಬಾ ಯಶಸ್ವಿಯಾಗಿದೆ. ಮಹಾತ್ಮ ಗಾಂಧಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸುವ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಈ ಪ್ರಯತ್ನದಲ್ಲಿ ಸಾಕಷ್ಟು ಸಾಧನೆ ಆಗಿರುವುದು ತಮ್ಮೆಲ್ಲರಿಗೆ ವಿದಿತವಾಗಿದೆ. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಶ್ರೇಷ್ಠ ಚಿಂತಕರು, ಲೇಖಕರು, ವಾಗ್ಮಿಗಳು, ಆಡಳಿತಗಾರರು. ಅವರು ದೇಶವನ್ನು ಘನತೆಯ ಶಿಖರಕ್ಕೇರಿಸುವ ಬಯಕೆಯನ್ನು ಹೊಂದಿದ್ದವರು. ಕೈಗಾರಿಕೆಗಳಿಗೆ ಹೊಸ ಆಯಾಮ ದೊರೆತದ್ದು ಅವರ ನೇತೃತ್ವದಲ್ಲಿ. ದೇಶದ ಸಾಧನೆ ಎಲ್ಲರೂ ಹೆಮ್ಮೆ ಪಡುವಷ್ಟು ರೀತಿಯದ್ದಾಗಿದೆ. ಇಂದು ಅವರನ್ನ ಎದುರಿಸುತ್ತಿದ್ದರೂ ಆಹಾರ ಧಾನ್ಯಕ್ಕಾಗಿ ಬೇರೆ ದೇಶಗಳಿಗೆ ಕೈ ಒಡ್ಡಬೇಕಾಗಿಲ್ಲ. ನಾವು ಸ್ವಾವಲಂಬಿಗಳು. ಇದು ನಮ್ಮ ಸಾಧನೆಯೂ ಹೌದು. ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ ಹಿಂದೆಂದೂ ಕಾಣದಂತಹ ಅನೇಕ ಸಂಕಷ್ಟಗಳನ್ನು ಎದುರಿಸಿವೆ. ಸತತವಾಗಿ 3 ವರ್ಷಗಳ ತೀವ್ರ ಬರಗಾಲ, ಗಣ್ಯ ವ್ಯಕ್ತಿಗಳ ಅಪಹರಣದಂತಹ ಪ್ರಕರಣವಿದೆ. ಇಡೀ ದೇಶದಲ್ಲಿ ಮಾದರಿ ಮತ್ತು ಪ್ರಥಮವೆನಿಸುವ ಹಲವು ಮಹತ್ತರ ಸುಧಾರಣೆಗಳು ತರಲಾಗಿದೆ. ಕಡುಬಡವರು, ಶೋಷಿತರು, ಹಿಂದುಳಿದವರು, ಪರಿಶಿಷ್ಟರು, ವೃದ್ಧರು, ಅನಾಥರು, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ನಿವಾಸಿಗಳು ಹೀಗೆ ಸಮಾಜದ ಎಲ್ಲ ಸ್ತರಗಳ ಜನತೆಯ ಸರ್ವತೋಮುಖ ಅಭಿವೃದ್ಧಿಯನ್ನು ಕೇಂದ್ರವನ್ನಾಗಿರಿಸಿಕೊಂಡು ಮತ್ತು ಪ್ರಗತಿಪರ ಸಮರ್ಥ ನಾಯಕತ್ವ ಪ್ರಸಕ್ತ ಸರ್ಕಾರವೇ ಕಾರಣ. ಪಾರದರ್ಶಕ ನೀತಿಯೊಂದಿಗೆ ಆಡಳಿತದ ಎಲ್ಲ ಹಂತಗಳಲ್ಲೂ ಜನತೆಯನ್ನು ಸಕ್ರಿಯ ಪಾಲನೆ. ನೀರಾವರಿ ಕ್ಷೇತ್ರ ರಾಜ್ಯದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಪ್ರಾರಂಭಿಸಿದೆ. ರಾಜ್ಯದ ಜಲನೀತಿಯಂತೆ 61 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಸೃಷ್ಟಿಸಲು ರಾಜ್ಯದ ಎಲ್ಲಾ ನದಿಗಳಲ್ಲಿನ ತನ್ನ ನೀರು ಬಳಕೆದಾರರಾಗಿರ್ತಕ್ಕಂಥ ರೈತರನ್ನು ಅಧಿಕಾರಯುಕ್ತರನ್ನಾಗಿ ಮಾಡಲು ನೀರು ಬಳಕೆದಾರರ ಸಹಕಾರ ಸಂಘಗಳನ್ನು ಸಂಘಟಿಸಿದೆ. ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ರಾಯಚೂರು ಹಾಗೂ ಗುಲ್ಬರ್ಗ ಜಿಲ್ಲೆಗಳಿಗೆ ಹೊರವಾಗಿರುವ ಆಲಮಟ್ಟಿ ಅಣೆಕಟ್ಟೆ ಕಾರ್ಯ ಈಗ ಸಂಪೂರ್ಣಕ್ಕೆ ನೀರನ್ನು ಸಂಗ್ರಹಿಸಲಾಗಿದೆ. ಆಲಮಟ್ಟಿ ಎಡದಂಡೆ, ಆಲಮಟ್ಟಿ ಬಲದಂಡೆ, ನಾರಾಯಣಪುರ ಬಲದಂಡೆ, ಹಿಂದಿ ಶಾಖಾ, ಜೇವರ್ಗಿ ಶಾಖಾ ಕಾಲುವೆಗಳೆಲ್ಲ ಪೂರ್ಣಗೊಳ್ಳುವ ಹಂತದಲ್ಲಿವೆ. ಈ ಕಾಮಗಾರಿಗಳೆಲ್ಲ ಪೂರ್ಣಗೊಂಡಾಗ ಉತ್ತರ ಕರ್ನಾಟಕದ 14 ಲಕ್ಷ ಎಕರೆ ಭೂಮಿ ನೀರಾವರಿ ಸೌಲಭ್ಯ ಪಡೆದು ಅತ್ಯಂತ ಸಮೃದ್ಧ ಪ್ರದೇಶವಾಗಿದೆ. ಕಾವೇರಿ ಕಣಿವೆ ಪ್ರದೇಶದ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಉದ್ದೇಶದಿಂದ ಕಾವೇರಿ ನೀರಾವರಿ ನಿಗಮವನ್ನು ಸ್ಥಾಪಿಸಲಾಗಿದ್ದು, ನಿಗಮ ಈಗಾಗಲೇ 189 ಕೋಟಿ ರೂಪಾಯಿ ವರ್ಷಗಳಲ್ಲಿ 6,040 ಕೋಟಿ ರೂಪಾಯಿ ವೆಚ್ಚ ಮಾಡಿ 6.64 ಲಕ್ಷ ಎಕರೆ ಭೂಮಿಗೆ ನೀರು ಹರಿಸಿದೆ. ಜಲಾನಯನ ಪ್ರದೇಶದ ಅಭಿವೃದ್ಧಿಗಾಗಿ ವಿಶ್ವ ಬ್ಯಾಂಕ್ನಿಂದ 690 ಕೋಟಿ ರೂಪಾಯಿಗಳ ನೆರವು ಪಡೆದಿದೆ. ರಾಜ್ಯದ 6 ಭೌಗೋಳಿಕ ವಲಯಗಳಲ್ಲಿ ತೀವ್ರ ಬರಗಾಲಕ್ಕೆ ತುತ್ತಾಗಿರುವ ಜಿಲ್ಲೆಗಳಲ್ಲಿ 34 ತಾಲೂಕುಗಳು 2,000ಕ್ಕೂ ಅಧಿಕ ಕೆರೆಗಳ ಪುನಶ್ಚೇತನ ನಡೆದಿದೆ. ಗದಗ ಜಿಲ್ಲೆಯ ಪ್ರಮುಖ ಕೆರೆಗಳ ಹೂಳೆತ್ತುವ ಕೆಲಸ ಜನರ ಪಾಲ್ಗೊಳ್ಳುವಿಕೆಯ ಮೂಲಕ ನಡೆದಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅನುಕರಣೆಯಾಗಿದ್ದನ್ನು ಇಲ್ಲಿ ಸ್ಮರಿಸುವೆ. ಚಿಂತಾಲೂರು ಯಾದ ನೀರಾವರಿ ಯೋಜನೆ ಕಾಮಗಾರಿ ಕೆಲ ಕಾಲದಿಂದ ನಿಧಾನಗೊಂಡಿದ್ದು, ಈ ಆತಂಕಗಳು ನಿವಾರಣೆಯಾಗಿವೆ. ನಿರ್ಮಾಣ ಕಾರ್ಯ ತ್ವರಿತವಾಗಿ ಆರಂಭವಾಗಲಿದ್ದು, ಗದಗ, ಮುಂಡ್ರಗಿ, ಕೊಪ್ಪಳ, ಹಡಗಿ ತಾಲೂಕುಗಳಿಗೆ ಈ ಯೋಜನೆ ಹೊರವಾಗಲಿದೆ. ಭೂಮಿ ರೈತರ ಭೂ ದಾಖಲೆಗಳನ್ನು ಸಂಪೂರ್ಣ ಕಂಪ್ಯೂಟರೀಕರಣಗೊಳಿಸಲಾಗಿದೆ.
ಪ್ರಥಮ ವರ್ಷ ರೈತರ ಮನೆ ಬಾಗಿಲಿಗೆ ಗಣಕೀಕೃತ ಪಹಣಿ ಉಚಿತವಾಗಿ ಪೂರೈಸಲಾಗುತ್ತಿದೆ. 176 ತಾಲೂಕುಗಳಲ್ಲಿ ಪ್ರತಿ ತಾಲೂಕು ದಾಖಲೆಗಳನ್ನು ನೋಂದಣಿ, ಅರ್ಜಿ, ಅಡಚಣೆ, ವಿಳಂಬ ತಡೆಗಟ್ಟಲು ವಿಧಾನಗಳನ್ನು ಸರಳೀಕರಣಗೊಳಿಸಲಾಗಿದೆ. ನೋಂದಣಿಗಾಗಿ ಮುದ್ರಾಂಕಗಳ ಬಳಕೆ ಅಗತ್ಯವಿಲ್ಲ. ರಾಜ್ಯದ 220 ನೋಂದಣಾಧಿಕಾರಿಗಳು ಕಚೇರಿಗಳನ್ನು ಸಂಪೂರ್ಣವಾಗಿ 790 ಕೋಟಿ ರೂಪಾಯಿ ವಿಶ್ವ ಬ್ಯಾಂಕ್ ನೆರವು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 108 ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಲು 594.9 ಕೋಟಿ ರೂಪಾಯಿಗಳ ಯೋಜನೆಯನ್ನು ಜಾರಿಗೊಳಿಸಿ 64.69 ಲಕ್ಷ ಹಳದಿ ಕಾರ್ಡ್ ಫಲಾನುಭವಿಗಳನ್ನು ಈ ಯೋಜನೆಯಲ್ಲಿ ಗುರುತಿಸಲಾಗಿದೆ. ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಲು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೆಲವುಗಳನ್ನು ಈ ಸಂದರ್ಭದಲ್ಲಿ ನಿವೇದಿಸುತ್ತಿದ್ದೇನೆ. ಪರಿಶಿಷ್ಟ ಜಾತಿ ವರ್ಗಗಳ ಕೃಷಿಕ ಕುಟುಂಬದ ಮಹಿಳೆಯರಿಗೆ 2 ಎಕರೆ ಕೃಷಿ ಜಮೀನು ಅಥವಾ 60,000 ಮೀರಿದಂತೆ 1 ಎಕರೆಗೆ ಸರಿ ಜಮೀನು, 72,460 ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ 1,403 ವಿದ್ಯಾರ್ಥಿ ನಿಲಯಗಳನ್ನು, 10 ಮೆಟ್ರಿಕ್ ಪೂರ್ವ ಹಾಗೂ 40 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಕಳೆದ ವರ್ಷ ಪ್ರಾರಂಭಿಸಲಾಗಿದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ 1,245 ಫಲಾನುಭವಿಗಳಿಗೆ 5.08 ಕೋಟಿ ವೆಚ್ಚದಲ್ಲಿ 548 ಕೊಳವೆ ಬಾವಿಗಳನ್ನು ಹಾಗೂ 36 ಏತ ನೀರಾವರಿ ಘಟಕಗಳ ಮೂಲಕ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ವಿವಿಧ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ಸ್ಥಿರತೆ ಮತ್ತು ಆದಾಯ ತರುವ ಚಟುವಟಿಕೆಗಳಿಗೆ ನಾಂದಿ ಹಾಡುವ ಯೋಜನೆ ಸ್ತ್ರೀಶಕ್ತಿ ಕ್ರಾಂತಿಕಾರಿ ಯೋಜನೆಯಾಗಿದ್ದು ಇಡೀ ರಾಷ್ಟ್ರಕ್ಕೆ ಬಹುದೊಡ್ಡ ಮಾದರಿಯಾಗಿದೆ. ಕರ್ನಾಟಕದಾದ್ಯಂತ ಈಗಾಗಲೇ 11.04 ಲಕ್ಷ ಮಹಿಳೆಯರನ್ನೊಳಗೊಂಡ 75,000 ಸ್ವಸಹಾಯ ಗುಂಪುಗಳು ಕಾರ್ಯನಿರತವಾಗಿ ಬ್ಯಾಂಕ್ ಖಾತೆ ಪಡೆದು 93 ಕೋಟಿ ರೂಪಾಯಿಯ ಉಳಿತಾಯವನ್ನು ಸಾಧಿಸಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಪ್ರಾದೇಶಿಕ ಅಸಮತೋಲನ ಸತತ 3 ವರ್ಷವೂ ಮಳೆ ಇಲ್ಲದೆ ಬರಗಾಲ ಛಾಯೆ ಮುಂದುವರೆದಿದೆ. ಮಳೆ ಇಲ್ಲದೆ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಕುಡಿಯುವ ನೀರಿಗೂ ಇವತ್ತು ಹಾಹಾಕಾರ. ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಮುಂತಾದ ದಯನೀಯ ಪರಿಸ್ಥಿತಿ ನಮ್ಮೆದುರಿಗಿದೆ. ಎಷ್ಟೇ ತೊಂದರೆಗಳು ಬಂದರೂ ಅವುಗಳನ್ನು ಎದುರಿಸುವ ಮತ್ತು ಪರಿಹರಿಸಲು ಎಲ್ಲಾ ಪರಿಣಾಮಕಾರಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಲಾಗುವುದು. 2002-2003ನೇ ಸಾಲಿನ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ 239 ಲಕ್ಷ ಅನುದಾನದಲ್ಲಿ 29 ಕುಡಿಯುವ ನೀರಿನ ಯೋಜನೆಗಳನ್ನು ಪೂರ್ಣಗೊಳಿಸಿ ಗ್ರಾಮಾಂತರ ಪ್ರದೇಶಗಳಲ್ಲಿ ನೀರಿನ ಬವಣೆಯನ್ನು ಪರಿಹರಿಸಲು ನಗರ ಪ್ರದೇಶಗಳಲ್ಲಿ 108 ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು ಅದಕ್ಕಾಗಿ 43 ಲಕ್ಷ ರೂಗಳನ್ನು ವೆಚ್ಚ ಮಾಡಲಾಗಿದೆ. ಪ್ರತಿ ಸ್ವಚ್ಛ ಗ್ರಾಮ ಯೋಜನೆಯಲ್ಲಿ ಪ್ರತಿ ಗ್ರಾಮಕ್ಕೆ 20 ಲಕ್ಷ ರೂಪಾಯಿಗಳಂತೆ ಈಗಾಗಲೇ ಮಂಜೂರಿ ಮಾಡಿದ್ದು ಆಯ್ಕೆಯಾದ 32 ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಜಲ ಮತ್ತು ಮಣ್ಣು ಸಂರಕ್ಷಣೆಯ ಕೆಲಸ ಜಲರಕ್ಷಣೆ ಯೋಜನೆಯ ಅಡಿಯಲ್ಲಿ ಜಿಲ್ಲಾದ್ಯಂತ ಜಾರಿಯಲ್ಲಿದೆ. ರೈತರ ಜಮೀನಿನಲ್ಲಿ ಕೃಷಿ ಹೊಂಡ, ಒಡ್ಡು ನಿರ್ಮಾಣ, ಸಮಪಾತ್ರೆ ಒಂದು ನಿರ್ಮಾಣ ಮುಂತಾದ ಕಾಮಗಾರಿಗಳಿಗಾಗಿ ಈವರೆಗೆ 5,104 ಅರ್ಜಿಗಳು ದಾಖಲಾಗಿದ್ದು ಇದಕ್ಕಾಗಿ 2,500 ಮೆಟ್ರಿಕ್ ಟನ್ ಆಹಾರಧಾನ್ಯ ಬಿಡುಗಡೆ ಮಾಡಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುತ್ತಿದ್ದೇವೆ. ರಾಜಸ್ಥಾನದಲ್ಲಿ ಶ್ರೀ ರಾಜೇಂದ್ರ ಸಿಂಗ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ 2001, 2002, 2003 ಸಾಲಿನಲ್ಲಿ 702 ಲಕ್ಷ ರೂಪಾಯಿ ವೆಚ್ಚದಲ್ಲಿ 25 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು 442 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ 13 ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಜಲಾನಯನ ಅಭಿವೃದ್ಧಿ ಯೋಜನೆಯಲ್ಲಿ 2002-2003ನೇ ಸಾಲಿನಲ್ಲಿ ವಿವಿಧ ಯೋಜನೆಗಳಾಗಿ ಸರ್ಕಾರದಿಂದ ಬಿಡುಗಡೆಯಾದ 456 ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಖರ್ಚು ಮಾಡಿ 6 ಲಕ್ಷ ಮಾನವ ದಿನಗಳ ಸೃಜಿಸಿ 15,625 ಹೆಕ್ಟೇರ್ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಶ್ರಯ, ಅಂಬೇಡ್ಕರ್, ಇಂದಿರಾ ಆವಾಸ್, ನವಗ್ರಾಮ ಯೋಜನೆಯಡಿ 2003-2004ನೇ ಸಾಲಿನಲ್ಲಿ 11,084 ಮನೆಗಳನ್ನು ನಿರ್ಮಿಸಲು ಗುರಿ ನಿಗದಿಪಡಿಸಲಾಗಿದ್ದು ಇದರಲ್ಲಿ ಈವರೆಗೆ 4,634 ಮನೆಗಳನ್ನು ಪೂರ್ಣಗೊಳಿಸಿದ್ದು 6,450 ಮನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ.
2003-2004ನೇ ಸಾಲಿನ ಇಂದಿರಾ ಆವಾಸ್ ಯೋಜನೆಯಲ್ಲಿ 698 ಮನೆಗಳ ನಿರ್ಮಾಣ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ನಗರ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ 1,015 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3,437 ಆಶ್ರಯ ಮನೆಗಳನ್ನು ನಿರ್ಮಿಸಲಾಗಿದೆ. ಅಮಾಂದ್ರ ವಸತಿ ಗೃಹ ಯೋಜನೆಯಡಿ 394 ಮನೆಗಳು ಪೂರ್ಣಗೊಂಡಿವೆ. ಇದಕ್ಕಾಗಿ 169 ಲಕ್ಷ ಖರೀದಿಸಿ ವೆಚ್ಚ ಮಾಡಲಾಗಿದ್ದು ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಪ್ರಸಕ್ತ ಸಾಲಿನಲ್ಲಿ ಪೂರ್ಣಗೊಳಿಸುವ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ನಗರ ಪ್ರದೇಶದ ಕುಡಿಯುವ ನೀರಿನ ಯೋಜನೆಗಳು, ಲಕ್ಷ್ಮೇಶ್ವರ ಹಾಗೂ ರೋಣ ಪಟ್ಟಣಗಳ ನೀರು ಸರಬರಾಜು ಯೋಜನೆಗಳನ್ನು ಅನುಕ್ರಮವಾಗಿ 1,519 ಲಕ್ಷ ರೂಪಾಯಿಯ ಯೋಜನೆ, ರೋಣಾಧಾರಿತ ಒಣ ಬೇಸಾಯ ಭೂಮಿ ಹೊಂದಿದ್ದು ಸತತ 3 ವರ್ಷವೂ ಮಳೆಯ ತೀವ್ರ ಕೊರತೆಯಿಂದ ಬಿತ್ತನೆಯಾಗಬೇಕಾದ 2.09 ಲಕ್ಷ ಹೆಕ್ಟೇರ್ ಬಿತ್ತನೆ ಕ್ಷೇತ್ರದ ಪೈಕಿ ಕೇವಲ 0.52 ಲಕ್ಷ ಅಂದರೆ 52,000 ಹೆಕ್ಟೇರ್ ಭೂಮಿ ಮಾತ್ರ ಬಿತ್ತನೆಯಾಗಿ ಅದರಲ್ಲೂ ಅರ್ಧಕ್ಕಿಂತ ಹೆಚ್ಚು ಬಿತ್ತನೆ ಪ್ರದೇಶದಲ್ಲಿ ಬಿತ್ತಿದ ಪೀಕು ಬಾಧೆಗೊಳಗಾಗಿ ರೈತ ಸಮುದಾಯ, ಕೃಷಿ ಕೂಲಿಕಾರರು ತೀವ್ರ ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಎಲ್ಲಾ ರೀತಿಯಿಂದ ಸ್ಥಿತಿವಂತರಾದವರು ಸಂಕಷ್ಟದಲ್ಲಿರುವ ರೈತರಿಗೆ ಮುಂದಾಗಲು ನಮ್ಮ ಜಿಲ್ಲೆಯ ಸರ್ವರಿಗೆ ವಿನಂತಿಸಿದೆ. ಬರಗಾಲ ತನ್ನ ಜೊತೆಗೆ ಪರಿಹಾರಕ್ಕೋಸ್ಕರ ಸಿಆರ್ಎಫ್ ಹಾಗೂ ಇಲಾಖಾ ಕಾಮಗಾರಿಗಳನ್ನು ಸೇರಿ ಇಲ್ಲಿವರೆಗೆ 715 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 28,318 ಮೆಟ್ರಿಕ್ ಟನ್ ಆಹಾರಧಾನ್ಯ ಬಳಸಿಕೊಂಡು 1,020 ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಸ್ಥಾಪನೆ ಮಾಡುವುದಕ್ಕಾಗಿ ಜಮೀನು ಖರೀದಿಗಾಗಿ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಗಲ್ಲಿನಲ್ಲಿ ಸ್ನಾತಕೋತ್ತರ ಕೇಂದ್ರ ಸ್ಥಾಪನೆಗೆ ಚಾಲನೆ ನೀಡಿದೆ ಅಂತೇಳಿ ತಮ್ಮೆಲ್ಲರಿಗೆ ತಿಳಿಸಲು ಆಸಕ್ತನಾಗಿದ್ದೇನೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮೂಲಭೂತ ಸೌಕರ್ಯಗಳುಳ್ಳ ನಿವೇಶನಗಳನ್ನು ಪೂರೈಸುವ ಉದ್ದೇಶದಿಂದ 120 ಎಕರೆ ಜಮೀನನ್ನು ಭೂ ಸ್ವಾಧೀನಕ್ಕಾಗಿ ಪ್ರಕಟಣೆ ಹೊರಡಿಸಲಾಗಿದೆ. ಸುಮಾರು 1,000 ನಿವೇಶನಗಳನ್ನು ವಿತರಿಸಲು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಗದಗಿನ ಹೊಸ ಬಸ್ ನಿಲ್ದಾಣ ಇತಿಹಾಸವನ್ನು ಅನಾವರಣಗೊಳಿಸಲು ಲಕ್ಕುಂಡಿ ಉತ್ಖನನ ಕೆಲಸ ಬಹಳ ಎಚ್ಚರಿಕೆಯಿಂದ ನಡೆಸಲಾಗುತ್ತಿದ್ದು ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಜಿಲ್ಲೆಯ ಕಪ್ಪತ್ಗುಡ್ಡದಲ್ಲಿ DMNPL ಖಾಸಗಿ ಕಂಪನಿಗೆ ಬಂಗಾರದ ಗಣಿಗಾರಿಕೆ ನಡೆಸಲು ಸರ್ಕಾರ ಅನುಮತಿ ನೀಡಿದೆ. ಆ ಸಂಸ್ಥೆ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ದೇಶಗಳ ತಂತ್ರಜ್ಞಾನ ಬಳಸಿಕೊಂಡು 2006ಕ್ಕೆ ಬಂಗಾರ ಉತ್ಪಾದಿಸುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಸತ್ಯ, ಅಹಿಂಸೆಗಳಿಂದ ನಮ್ಮ ಮಹಾನ್ ಸ್ವಾತಂತ್ರ್ಯವನ್ನು ರಕ್ಷಿಸುವ ಮಹಾನ್ ಕಾರ್ಯ ನಾವು ಇಂದು ನಿರ್ವಹಿಸಬೇಕಾಗಿದೆ. ಅದರ ಸಂರಕ್ಷಣೆಗೆ ಯಾವ ತ್ಯಾಗಕ್ಕೂ ಸಿದ್ಧರಾಗಲು ಈ ಸ್ವಾತಂತ್ರ್ಯೋತ್ಸವ ನಮಗೆಲ್ಲ ಸ್ಫೂರ್ತಿ ನೀಡಲೆಂದು ಹಾರೈಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಈ ಪವಿತ್ರ ದಿನದಂದು ಸಮಸ್ತರಿಗೆ ಶುಭ ಕೋರುತ್ತೇನೆ. ಜೈ ಹಿಂದ್. ನಮಗೆ ನೀಡಿದ್ದಾರೆ. ಅವರಿಗೆ ಜಿಲ್ಲಾ ಆಡಳಿತ ವಿಭಾಗದಿಂದ ಧನ್ಯವಾದಗಳನ್ನು ಹೇಳ್ತಾ ಬೇಗ ಬಂದು ತಮ್ಮ ಬಹುಮಾನವನ್ನ ಮುಖ್ಯರಿಂದ ಪಡೆಯಬೇಕಾಗಿ ವಿನಂತಿ. NCC ಸೀನಿಯರ್ JT ಕಾಲೇಜ್ ಕೌಟಣಿ ರೀತಿ ಆರು ತಿಂಗಳ ಸೆರೆಮನೆ ವಾಸವನ್ನು ಅನುಭವಿಸಿ ನಮಗೆ ಸ್ವಾತಂತ್ರ್ಯ ಕೊಡುವಲ್ಲಿ ಇವರು ಭಾಗವಹಿಸಿ ತಮ್ಮ ಮನ ಧನದಿಂದ ನಮಗೆ ಸ್ವಾತಂತ್ರ್ಯ ಲಭಿಸುವುದಕ್ಕೆ ಕಾರಣವಾಗಿದೆ. ತೊಳಗಿ ಅನ್ನುವ ಚಳುವಳಿಯಲ್ಲಿ ಕೈದಿಯಾಗಿ ಅಹಮದನೂರು ಜಿಲ್ಲೆಯ ವಿಷಾಪುರ ಜೈಲು. ಈಗ ಮಾನ್ಯ ಸಚಿವರಿಂದ Sir, may I seek for time?
ಪರೇಡ್ ಕಮಾಂಡರ್ ಅವರು ಆಜ್ಞೆ ನೀಡಲಿದ್ದಾರೆ. ಕುಮಾರಿ ವಿದ್ಯಾ ಕುಲಕರ್ಣಿ ಅವರು. ಪಡೆದು ಇಂದು ಉತ್ತರ ವಲಯದಲ್ಲಿಯೇ ಅತ್ಯುತ್ತಮ ಪೊಲೀಸ್ ವಾದ್ಯವೃಂದವಾಗಿ ನಮಗೆಲ್ಲ ಅಭಿಮಾನವನ್ನು ತಂದುಕೊಟ್ಟಿದೆ. ಈ ಎರಡು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲೇ ಜಿಲ್ಲಾ ಆಡಳಿತದಿಂದ ಮಾನ್ಯ ಸಚಿವರಾದಂಥ ಅನೇಕ ದೇಶಭಕ್ತಿ ಗೀತೆಗಳನ್ನು ನುಡಿಸಿದ್ದಾರೆ. ಈಗ ಮುಂದಿನ ಗೀತೆ ಮೇರೆ ವಚನಕ್ಕೆ ಲೋಗೋ. ರಜತ ಪದಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಾಷ್ಟ್ರಮಟ್ಟವಾಗಿ 3000 ಮೀಟರ್ ಓಟದಲ್ಲಿ ಆತ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾನೆ. ಕುಮಾರ್ ಎಂಜೆ ಧಾರವಾಡ ನರಗುಂದ ಅಂಗವಿಕಲರಿಗೆ
ಎಲ್ಲ ಈ ಭಾಗವಹಿಸಿದಂತ ವಿದ್ಯಾರ್ಥಿನಿಯರನ್ನ ಈ ಟೀಚರ್ ಹೇಳಿದ ನಂತರ ತಾವು ಬೇಕಾದ ಮಾಡ್ತಾ ಹಿಂದ್ಗಡೆ ಹೋಗ್ಬೇಕು. ಬೆಳಗಿರಿಯ ಕಾಯಿಪಲ್ಯ ಮಾರುಕಟ್ಟೆ ಅವಳಿ ನಗರದ ಅಥವಾ ವಿಜಯನಗರ ಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಚಂದಾವರಿ ಅವರೇ, ಉಪಾಧ್ಯಕ್ಷರಾದ ಸನ್ಮಾನ್ಯ ಮೋಟ್ ಭಗವತ್ನವರೇ, ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಮಣ್ಣರವರೇ, ವಿರೋಧ ಪಕ್ಷದ ನಾಯಕರಾದ ಎಸ್ ಬಿ ಸಂಕಣ್ಣವರವರೇ, ವಕ್ಫ್ ಬೋರ್ಡ್ನ ಅಧ್ಯಕ್ಷರು ನನ್ನ ವಿಶೇಷಗಳು ಆದ ಸನ್ಮಾನ್ಯ ಗಣೇಶ್ ಅವರೇ, ಫಕೀರಪ್ಪ ಹತ್ತೂರ್ ಅವರೇ, ಪರಶುರಾಮ್ ಕೊಪ್ಪದವರೇ, ನಗರಸಭಾ ಸದಸ್ಯರು ಗೆಳೆಯರಾದ ಶಿವಣ್ಣ ಮುಳುಗುಂದ್ರವರೇ, ಶ್ರಮಜೀವಿ ನಗರಸಭಾ ಸದಸ್ಯ ರಾಹುಲ್ ಸಾಬ್ ಮುಖಿ ಅವರೇ, ಸಹೋದರಿ ಶ್ರೀಮತಿ, ಅದೊಂದು ನಿಮ್ಮೆಲ್ಲರ ಆಶೀರ್ವಾದ, ನನ್ನ ತಂದೆ ತಾಯಿಯ ಆಶೀರ್ವಾದ. ಈ ಪವಿತ್ರ ದಿವಸ ನಾನು ಈ ಜಗತ್ತಿಗೆ ಬರುವಂತಹದ್ದು ಸಾಧ್ಯ ಆಯಿತು. ತಾವೆಲ್ಲ ಇವತ್ತು ಮುಂಜಾನೆಯಿಂದ ತಮ್ಮ ಪ್ರೀತಿ, ಆದರ, ಅಭಿಮಾನ, ನನ್ನ ಬಗೆಗಿನ ಕಾಳಜಿ, ಕಳಕಳಿ ವ್ಯಕ್ತ ಮಾಡ್ತಾನೆ ಇದ್ದೀರಿ. ಈ ವರ್ಷ ಯಾಕೆ ಪಾಟೀಲ್ ಹುಟ್ಟುಹಬ್ಬ ಬಗ್ಗೆ ಭಾಳ ಮಂದಿ ಮಾತಾಡ್ತಾರ ಅಂತ ಹೇಳಿ ನನ್ನ ತಂದೆನೂ ಅದನ್ನ ಸಾಕಷ್ಟು ಪ್ರಕಟಗೊಳಿಸಿರೋದ್ರಿಂದ ಬಹಳ ಜನ ನನ್ನ ಹಿತೈಷಿಗಳು, ಸ್ನೇಹಿತರು ಇವತ್ತು ಅದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಮ್ಮ 100 ವರ್ಷದ ಸಮಾರಂಭ ಮಾಡ್ತೇವೆ. ಆದರೂ ಇತ್ತೀಚಿನ ಈ ವೆಸ್ಟರ್ನ್ ಕಲ್ಚರ್ ನಮ್ಮ ಮೇಲೆ ಏನು ಪ್ರಭಾವ ಬೀರ್ತಾ ಇದೆ, ಅದು ನಮ್ಮ ಮೇಲೂ ಬೀರಿದೆ ಅಂತ ಹೇಳಿ ತಿಳ್ಕೊಂಡು ಒಮ್ಮೊಮ್ಮೆ ಮನಸ್ಸಿಗೆ ನೋವಾಗ್ತದೆ. ನನ್ನ ಸ್ನೇಹಿತರು ಯಾರು ಬಹಳಷ್ಟು ಪ್ರೀತಿ ವ್ಯಕ್ತ ಮಾಡಕ್ ಬಂದಿರ್ತಾರೆ, ನಾನಾ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಹೋಗ್ತಿರ್ತೀನಿ. ಅದಕ್ಕೆ ಯಾರಾದರೂ ಮನಸ್ಸು ನೋವು ಮಾಡ್ಕೊಂಡಿದ್ರೆ ಸಾಧ್ಯ. ನೀವು ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳನ್ನ ಈಗೇನು ಕೆಲಸ ಮಾಡ್ತೀವಿ ಇದನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ಈ ನನ್ನ ಈ ಹುಟ್ಟುಹಬ್ಬ ದಿವಸ ನೀವು ಕೋರಿರ್ತಕ್ಕಂಥ ಶುಭಾಶಯಗಳ ಪ್ರತಿಕ್ರಿಯೆಯಾಗಿ ಆ ದುಡಿಮೆ ಅಂತೇಳಿ ನಾನು ತತ್ತರಿಸೋಗ್ಯದ. ನಮ್ಮ ಟ್ರೆಜರಿನೂ ತತ್ತರಿಸಿತ್ತು. ರೈತ ಹೆಂಗಾಗಿ ನಂಗೆ ನಮ್ಮ ಟ್ರೆಜರಿನೂ ಆಗೈತಿ. ಆದರೂ ಸಹಿತ ನಾವು ಎದುರೋಗೂ ಹಿಂದೆ ನೋಡ್ತಾ ಇಲ್ಲ. ಸಾಕಷ್ಟು ಸಾಲ ಮಾಡೋದಕ್ಕೆ ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಹೆಂಗ ನಿಸರ್ಗ ನಮಗೊಂದು ರೀತಿ ಚಾಲೆಂಜ್ ಇವತ್ತಕ್ಕೆ ಪ್ರತಿಯಾಗಿ ಒಂದ್ ಕಡೆ ನಿಸರ್ಗಕ್ಕೂ ಕೈ ಮುಗಿತೀವಿ, ವರ್ಣನಿಗೆ ಕೈ ಮುಗಿತೀವಿ, ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ, ಮಸೀದಿಯೊಳಗೆ ನಮಾಜ್ ಚೆನ್ನಾಗಿ ನಿತ್ಯ ಮಾಡಿದ್ನಲ್ಲ. ಆಮೇಲೆ ಹೆಂಡತಿ ಹೇಳಿದ್ದಂತೆ, ನಾನು ಕೊಟ್ಟಿದ್ದು ಚಾಕ್ ಪೀಸ್ ಬಿಲ್ಲುಗಳು ಅದು ನಿತ್ಯಗಳಿಗೆ ಅಲ್ಲ. ಇದು ಹೇಳಿದ ಮೇಲೆ ಆ ವ್ಯಕ್ತಿ ಹೇಳಿದಂತೆ, ಹಾಗಿದ್ರೆ ನಿತ್ಯ ಬಂದಿತ್ತೋ ಇಲ್ವೋ ವಿಚಾರ ಮಾಡಬೇಕು ಅನ್ನಂತೆ. ಅದು ಚಾಕ್ ಪೀಸ್ ಕಟ್ ಮಾಡಿದ ಬಿಲ್ಲುಗಳು ಅಂತ ತಿಳಿಯೋ ತನಕ ನಿದ್ದೆ ಅನುಭವಿಸಿದ್ದಾನೆ, ನಿದ್ದೆ ಬಂತು ಅಂತ ತಾನೇ ಹೇಳ್ತಾನೆ. ಇವಳು ಶಂಕೆ ಎಬ್ಬಿಸಿದ ಮೇಲೆ ತನ್ನ ಶ್ರದ್ಧೆಯನ್ನೇ ಕಳ್ಕೊಂಡ. ಅಂದ್ರೆ ಇದಕ್ಕೆ ಬೇಂದ್ರೆಯವರು ಹೇಳ್ತಾರೆ, ಮನುಷ್ಯನಲ್ಲಿ ಶ್ರದ್ಧೆಯನ್ನ ಶಂಕೆ ಮಾಡುವುದು. ಹಿತ್ತಲಿರೋ ತೆಂಗಿನ ಗಿಡದಂತೆ ಇದೆಯಲ್ಲ, ಇದು ಆಶ್ಚರ್ಯ ಪಡುವಂತಹ ವಿಷಯವಲ್ಲ. ಅದರಿಂದ ಮನುಷ್ಯನಿಗೆ ಶ್ರದ್ಧೆಯಲ್ಲಿ ಶಂಕೆ ಇಲ್ಲದೆ ಇರೋ ತನಕ ಚೆನ್ನಾಗಿ ಬೆಳೀತಾನೆ. ಬುದ್ಧಿ ಕೆಟ್ಟು ಹೋದ್ರೆ ಮನುಷ್ಯ ಹಾಳಾಗ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಇದು ಕೃಷ್ಣನ ಮಾತು. ನಮಗಿವತ್ತು ಕೃಷ್ಣನಲ್ಲಿ ರಾಮನಲ್ಲಿ ಶ್ರದ್ಧೆ ಇಲ್ಲ. ಯಾತಕ್ಕಿಲ್ಲ?
ಇದೆಲ್ಲ ಕಟ್ಟುಕಥೆಗಳು ಅಂತ ಪಶ್ಚಿಮದವರು ನಮಗೆ ಬರೆದು ಕೊಟ್ಟರು. ಮಹಾಭಾರತ ಅನ್ನೋದು ಅನೇಕರು ಕೂಡಿ ಬರೆಸಿದ್ದ ಒಂದು ಗ್ರಂಥ. ವ್ಯಾಸ ಅಂತ ಒಬ್ರು ಇರಲೇ ಇರಲಿಲ್ಲ. ವ್ಯಾಸ ಅಂದ್ರೆ ಒಂದು ಕಮಿಟಿ ಹೆಸರು, ಹೀಗೆಲ್ಲ ಬರೆದ್ರು. ಅದು ಮುದ್ರಣದಲ್ಲಿ ಬಂದದ್ದನ್ನೆಲ್ಲ ನಂಬುವಂತಹ ದುಷ್ಟ ಸ್ಥಿತಿಗೆ ನಮ್ಮ ಜನ ಬಂದು ಬಿಟ್ರು. ಆದರೆ ಇವತ್ತು ಶ್ರೀರಾಮನನ್ನ ಶ್ರೀಕೃಷ್ಣನನ್ನ ಇತಿಹಾಸದಲ್ಲಿದ್ದ ವ್ಯಕ್ತಿಗಳು ಅಂತ, ಆದರೆ ಅವರು 1700 ವರ್ಷಕ್ಕಿಂತ ಕ್ರಿಸ್ತಪೂರ್ವದ ಹಿಂದಕ್ಕೆ ತಳ್ಳುವುದಕ್ಕೆ ಅವರಿಗೆ ಇಷ್ಟವಿಲ್ಲ. ಆದರೆ ಮುಂಬೈ ಹತ್ರ ಕ್ಯಾಂಬೆಕಾರಿಯಲ್ಲಿ ಜಗತ್ತಲ್ಲಿ ಅತ್ಯಂತ ಪ್ರಖ್ಯಾತರಾದಂತಹ ಯೋಧರು ಮಾಡಿ ತೋರಿಸ್ಕೊಟ್ಟಿದ್ದೇವೆ. 4 ಯುದ್ಧ ಪಾಕಿಸ್ತಾನ ಜೊತೆಯಲ್ಲಿ ಮಾಡಿ ಗೆದ್ದಿದ್ದೇವೆ. ಇನ್ನೂ 10 ಬೇಕಾದ್ರೆ ಗೆಲ್ತೇವೆ ನಮಗೆ ಆ ಶಕ್ತಿ ಇದೆ. ಭಾರತೀಯ ವಿಜ್ಞಾನಿಗಳು ಇವತ್ತು ಜಗತ್ತಲ್ಲಿ ಎಲ್ಲ ಕಡೆಯಲ್ಲೂ ಬೇಡಿಕೆಯಲ್ಲಿದ್ದಾರೆ. ಈ ಸಾಫ್ಟ್ವೇರ್ ಟೆಕ್ನಾಲಜಿ ತೆಗೆದುಕೊಳ್ಳಿ. ಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು. ನಮ್ಮ ಗದಗಿನ ಜನತೆಗೆ ಆಧ್ಯಾತ್ಮಿಕ ಪ್ರಸಾದೂಟವನ್ನು ಮಾಡಿಸಿರ್ತಕ್ಕಂಥ ಪ್ರಖ್ಯಾತ ವಿದ್ವಾಂಸರು, ಆಧ್ಯಾತ್ಮಿಕ ಲೋಕಕ್ಕೆ ಅತ್ಯಂತ ಚಿರುಪರಿಚಿತರು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಪೂಜ್ಯ ನಾರಾಯಣಾಚಾರ್ಯರವರೇ, ಜೊತೆಗೆ ಗದಗ ಜಿಲ್ಲೆಯಲ್ಲಿನೇ ಒಂದು ರೀತಿಯ ಆಧ್ಯಾತ್ಮಿಕ ಪರಿಸರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ, ಆ ಆಧ್ಯಾತ್ಮದ ಬಗೆಗಿನ ಆಸಕ್ತಿಯನ್ನು ಕುದಿಸಿರ್ತಕ್ಕಂಥ ಪೂಜ್ಯ ನಿರ್ಭಯಾನಂದಜಿಯವರಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಅಣ್ಣಗಿರಿ ಸರು ಸಹಿತ ಇಲ್ಲಿದ್ದಾರೆ. ಅವ್ರಿಗೂ ಸಹಿತ ವಂದಿಸಿ, ಮಾನ್ಯ ಎಳ್ಮಲಿಯವರೇ, ಮಾನ್ಯ ವಾಸಣ್ಣವರೇ, ತಾಯಂದಿರೇ, ಸ್ನೇಹಿತರೆ, ನಾವು ಮಾತನಾಡುವ ವಿಶೇಷವಾಗಿರ್ತಕ್ಕಂಥ ಕೆಲಸದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಂತರದ ಇತಿಹಾಸವನ್ನು ಸಹಿತ ಹೇಳಿ ಇಂದಿನ ಜನ ತೋರಿಸ್ರಿ ಅಂತಾರೆ. ಏನ್ರಿ ಬರೀ ತೀರಿ ಹೇಳ್ತೀರಿ, ದೊಡ್ಡ ದೊಡ್ಡ ಪುಸ್ತಕ ಇಟ್ಕೊಂಡಿದ್ದೀರಿ, ಬರೀ ಓದ್ಕೊಂಡಿರಿ, ನೀವು ಪ್ರಾಕ್ಟಿಕಲ್ ಎಲ್ಲಿ ಸಾಧ್ಯ ಐತಿ, ತೋರಿಸ್ರಿ ಅಂತಾರೆ. ನಾವು ಕೌಟಿಲ್ಯನ ಪುಸ್ತಕವನ್ನ ತೋರಿಸ್ಬೇಕಾಗಿಲ್ಲ. ನಮ್ಮ ಗದಗ ಪರಿಸರದೊಳಗೆ ನಿರ್ಭಯಾನಂದಜಿಯವರ ನೇತೃತ್ವದೊಳಗೆ D.R. ಪಾಟೀಲ್ರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಳಗೆ ಏನು ವಿವೇಕಾನಂದ ಶಕ್ತಿ ಕೇಂದ್ರಗಳು ಜನರ ಪಾಲ್ಗೊಳ್ಳುವಿಕೆ ಮೂಲಕ ಶ್ರಮದಾನ ಮಾಡ್ತಾ ಇವೆ, ಸೇವಾ ಕ್ರಾಂತಿಯನ್ನು ಏನು ಮಾಡ್ತಾ ಇವೆ, ಆ ಕೆಲಸಗಳ ಪರಿಣಾಮ, ಆ ಕೆಲಸಗಳು ಇವತ್ತು ಯಾರು ಅಂತ ಪ್ರಶ್ನೆ ಕೇಳ್ತಾರ, ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಇವತ್ತು ನಮಗೆ ಕಾಣ್ ಬರ್ತಾ ಇದೆ. ಅಂತ ಕೆಲಸ ಇನ್ನೂ ಹೆಚ್ಚಾಗಲಿ ಅನ್ನೋದೇ ಪೂಜ್ಯರ ಅಭಿಪ್ರಾಯ, ಮಾತು ಹಾಗೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಈ ಭಾಗದಲ್ಲಿ ಈ ಆಧ್ಯಾತ್ಮಿಕ ಒಂದು ಕ್ರಾಂತಿ ಏನು ನಡೀತಾ ಇದೆ, ಈ ಜಾತ್ರೆಯನ್ನು ನಡೀತಾ ಇದೆ, ಈ ಜಾತ್ರೆಯೊಳಗೆ ಎಲ್ಲರೂ ನಾವು ರಥನ ಎಳೆಯುವಂಥದ್ದನ್ನು ಮಾಡಬೇಕು. ನಾವು ಹೇಳಿ ರಥ ಎಳೆಯಲಿಲ್ಲ ಅಂದರೆ ನಾವು ಉತ್ತತ್ತಿ ಹೋಗದ ರಥ ನೋಡಬೇಕು ಅಂತೇನಿಲ್ಲ, ಹೋದಾಗಿರ್ತಕ್ಕಂಥ ಕೊಡುಗೆ ಆಗ್ತದೆ. ನಾರಾಯಣಾಚಾರ್ಯರವರು ಒಂದು ಮಾತನ್ನ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಅದು ರಾಜಕಾರಣ ಇರಲಿ, ಸಾಮಾಜಿಕ ಜೀವನ ಇರಲಿ. You turned off the water in just in time too, because I heard that Chinese limo just pulled up in back right now. So I'm going to have you go back there and tell them that we need him out here right away. Ladies and gentlemen, Max Seymour!